ಹರಿ ಓಂ. ಗೋವಿನ ರಕ್ಷಣೆ ಯಾಕೆ ಅನ್ನುವಂಥದ್ದು, ಈ ಭೂಮಿಯಲ್ಲಿ ಸಸ್ಯಗಳು ಸಮೃದ್ಧಿಯಾಗಿ ಬೆಳಬೇಕಾದ್ರೆ ಈ ಭೂಮಿಯಲ್ಲಿ ಫಲವತ್ತತೆ ಅನ್ನುವಂಥದ್ದು ಬೇಕು. ಭೂಮಿಯೇ ಫಲವತ್ತಾಗಬೇಕಾದ್ರೆ ಮಣ್ಣಿನಲ್ಲಿ ಜೀವಾಣುಗಳು ಇರ್ಬೇಕಾಗ್ತದೆ. ಮಣ್ಣಿನಲ್ಲಿ ಜೀವಾಣುಗಳು ಇರ್ಬೇಕು ಅಂತ ಕೇಳಿದ್ರೆ ಈ ಮಣ್ಣಿಗೆ ಸಗಣಿ ಬೀಳ್ಬೇಕಾಗ್ತದೆ. ಈ ಸಗಣಿ ಮಣ್ಣಿಗೆ ಬೀಳ್ಬೇಕಾದ್ರೆ ಈ ನಾಡಿನಾದ್ಯಂತ ಗೋವುಗಳು ಓಡಾಡ್ತಾ ಇರ್ಬೇಕಾಗ್ತದೆ. ಆವಾಗ ಮಾತ್ರ ಈ ಮಣ್ಣಿನಲ್ಲಿ ಜೀವಾಣುಗಳು ಬೆಳಲಿಕ್ಕೆ ಸಾಧ್ಯ. ಒಂದು ಚಮಚ ಮಣ್ಣಿನಲ್ಲಿ 1 ಕೋಟಿಯಷ್ಟು ಜೀವಾಣುಗಳು ಇರಬೇಕು, ಆವಾಗ ಮಾತ್ರ ಸಸ್ಯಗಳು ಸಮೃದ್ಧಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಕಾರಣಕರ್ತರು ಯಾರು ಅಂತ ಕೇಳಿದ್ರೆ ಈ ಗೋವುಗಳು. ಹಾಗಾಗಿ ಗೋವಿನ ರಕ್ಷಣೆ ಅತಿ ಅಗತ್ಯ ಆಗಿರುವಂತದ್ದು. ಕಾಡಿನ ಪದ್ಧತಿಯನ್ನ ಸಮಾಜ ಎಂದು ಕರೆಯುತ್ತೇವೆ. ಕಾಡಿನಲ್ಲಿ ಕಾಡು ಕೋಣಗಳು, ಜಿಂಕೆಗಳು, ಕುದುರೆಗಳು ಹಿಂಡಾಗಿ ಮೇಯುತ್ತಾ ಅಲ್ಲಿ ಮಲಮೂತ್ರ ವಿಸರ್ಜನೆಯನ್ನ ಮಾಡಿ ಭೂಮಿಗೆ ಜೀವಾಣುಗಳಿಗೆ ಆಹಾರವನ್ನ ಒದಗಿಸುತ್ತವೆ. ಅದೇ ನಾವು ನಾಡಿಗೆ ಬಂದ್ರೆ ನಾಡಿನಲ್ಲಿ ಜಿಂಕೆಗಳಿರೋದಿಲ್ಲ, ಕುದುರೆಗಳಿರೋದಿಲ್ಲ, ಅಥವಾ ಇತರ ಪ್ರಾಣಿಗಳಿರೋದಿಲ್ಲ. ಇಲ್ಲಿ ಓಡಾಡುವಂತ ಪ್ರಾಣಿಗಳು ಯಾವುದು ಅಂತ ಕೇಳಿದ್ರೆ ಅದು ಗೋವುಗಳು. ಈ ಗೋವುಗಳು ನಾಡಿನಾದ್ಯಂತ ಓಡಾಡಿದರೆ ಅಲ್ಲಿ ಸಗಣಿ ಮತ್ತು ಗೋಮೂತ್ರವನ್ನು ಹಾಕಿದರೆ ಮಾತ್ರ ಜೀವಾಣುಗಳಿಗೆ ಆಹಾರ ಸಿಗುವಂತದ್ದು. ಜೀವಾಣುಗಳಿಗೆ ಆಹಾರ ಸಿಕ್ಕರೆ ಮಣ್ಣು ಫಲವತ್ತಾಗ್ತದೆ. ಮಣ್ಣು ಫಲವತ್ತಾಗಿದ್ರೆ ನಾವು ಸಾವಯವ ಆಹಾರವನ್ನ ಉಪಯೋಗ ಮಾಡಿದಂತೆ ಆಗುತ್ತದೆ. ಈ ಭೂಮಿಯಲ್ಲಿ ಸುಪೋಷಣೆ ಇದ್ರೆ ಮಾತ್ರ ನಮ್ಮ ದೇಹದಲ್ಲಿ ಆರೋಗ್ಯ ಇರ್ಲಿಕ್ಕೆ ಸಾಧ್ಯ ಆಗಿರುವಂತದ್ದು. ಹಾಗಾಗಿ ಗೋವಿನ ರಕ್ಷಣೆ ಅತ್ಯಗತ್ಯ ಆಗಿರುವಂತದ್ದು.